1990ರಲ್ಲಿ 84ರಲ್ಲಿ ನಾನು ಹುಟ್ಟಿದ್ದು. 5 ವರ್ಷದಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ನಾನು ಸ್ಕೂಲ್ಗೆ ಹೋಗದೆ ಇರುವಂಥ ಪರಿಸ್ಥಿತಿನೂ ಇತ್ತು. ನಾನು ಯಾಕಂದ್ರೆ ನಾನು 3 ಚಕ್ರ ಸೈಕಲ್ ಆಲ್ಮೋಸ್ಟ್ ಒಂದು 10ರಿಂದ 12 ಕಿಲೋಮೀಟರ್ 3 ಚಕ್ರ ಸೈಕಲಲ್ಲಿ ಹೋಗಬೇಕಿತ್ತು. ನನ್ನ ಹೊಟ್ಟೆಗೆ ಆಹಾರ ನಾನು ಸಂಪಾದನೆ ಮಾಡ್ಕೊಬೇಕು, ನನ್ನ ತಂದೆ ತಾಯಿನ ಸಾಕಬೇಕು, ಅಷ್ಟೇ ನಮಗೆ ಇದ್ದಿದ್ದು. ಎಲ್ಲೂ ಕೆಲಸ ಸಿಗದೇ ಇದ್ದಾಗ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೇನೆ. ಪ್ರಕೃತಿ ಉಳಿಸೋದಕ್ಕಿಲ್ಲ, ನಮ್ಮನ್ನ ಉಳಿಸಬೇಕು ಅಂದ್ರೆ ಪ್ರಕೃತಿನ ಸೇವ್ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿಂದ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದೆ, ಎಸ್ ಆರ್ಗ್ಯಾನಿಕ್ ಫಾರ್ಮ್ ಅಂತ. ಎಲ್ಲದರಲ್ಲೂ ಡಿಜಿಟಲೈಸ್ ಬರ್ದಿದೆ, ಬಟ್ ಅಗ್ರಿಕಲ್ಚರ್ ಡಿಜಿಟಲ್ ಮಾಡೋಕ್ಕಾಗ್ತಿಲ್ಲ. ಎಲ್ಲದಕ್ಕೂ ಬ್ರ್ಯಾಂಡ್ ಇದೆ, ಕಾಲ್ಗೆ ಹಾಕೋ ಚಪ್ಪಲಿಗೂ ಬ್ರ್ಯಾಂಡ್ ಇದೆ, ಶೇವ್ ಮಾಡೋ ಬ್ಲೇಡ್ಗೂ ಬ್ರ್ಯಾಂಡ್ ಇದೆ, ಅದಕ್ಕೂ ಒಂದು ಆ್ಯಡ್ ಇದೆ. ಕೃಷಿ ರೈತರು ಮಾಡೋ ಕೃಷಿಗೆ ಅವ್ನು ತಿನ್ನೋ ಆಹಾರಕ್ಕೆ ಒಂದು ಬ್ರ್ಯಾಂಡ್ ಇಲ್ಲ. ಹೇಳ್ತಾನೆ ನಮಗೆ ಸ್ವತಂತ್ರ ಬಂದು 70-80 ವರ್ಷ ಆದ್ರೂ ರೈತನಿಗೆ ಅದು ಪ್ರೈಸ್ ಫಿಕ್ಸ್ ಮಾಡೋ ಫ್ರೀಡಮ್ ಇಲ್ಲೇ ಇಲ್ಲ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾನಿವತ್ತೊಂದು ಫಾರ್ಮಿಗೆ ಬಂದಿದ್ದೀನಿ. ಇಲ್ಲೊಬ್ಬರನ್ನ ನಿಮಗೆ ಪರಿಚಯ ಮಾಡಿ ಕೊಡಲೇಬೇಕು ಅಂತ ಇದ್ದೀನಿ. ಯಾಕಂದರೆ ಎಷ್ಟೊಂದು ಜನರನ್ನ ನಾವು ನೋಡಿರ್ತೀವಿ, ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಸೋತೋಗ್ಬಿಟ್ಟೆ ಅಂತ ಕೈ ಕಟ್ಕೊಂಡು ಕೂತಿರ್ತಾರೆ. ಆದರೆ ಇವರು ಏನೂ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ಕೃಷಿ ಕಡೆ ಹೆಜ್ಜೆಯನ್ನು ಹಾಕಿದ್ದಾರೆ, ಅದರಲ್ಲಿ ಸಾಧನೆ ಮಾಡಿದ್ದಾರೆ. ಹಾಗಾದರೆ ಅವ್ರು ಯಾರು, ಅವರ ಜರ್ನಿ ಹೇಗಿತ್ತು, ಅವರ ಆದಾಯ ಎಷ್ಟು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರೇ ನಮ್ಗೆ ಕೊಡ್ತಾರೆ. ಬನ್ನಿ ಅವರನ್ನ ಪರಿಚಯ ಮಾಡ್ಕೊಡಿಸ್ತೀನಿ. ಸರ್ ನಮಸ್ತೆ. ಸರ್ ನನ್ಗೆ ಗೊತ್ತು ನೀವು ಬ್ಯುಸಿ ಇದ್ರಿ ಅಂತ, ಆದ್ರೂ ಕೂಡ ನಿಮ್ಮ ಬ್ಯುಸಿ ಟೈಮಲ್ಲಿ ನಮ್ಗೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ನಮ್ಮ ಸ್ನೇಹಿತರಿಗೆ ಮಾಡಿ. ನಮಸ್ತೆ ಬಂಧುಗಳೇ, ನನ್ನ ಹೆಸರು ಮಂಜುನಾಥ್ ನಾರಾಯಣಪ್ಪ ಅಂತೇಳಿ. ಇದು ಫಾರ್ಮ್ ಹೆಸರು SNS ಆರ್ಗ್ಯಾನಿಕ್ ಫಾರ್ಮ್ ಅಂತ ಕೊಲ್ಲಾಪುರದಲ್ಲಿದೆ. ಸೊ ನಾವು ಸಾವಯವ ಕೃಷಿ ಮಾಡಿಕೊಂಡು ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ ಅಂದರೆ ಗೆ ಡೆಲಿವರಿ ಕೊಡ್ತಾ ಒಂದು ಹೊಸ ಕಾನ್ಸೆಪ್ಟನ್ನು ಪ್ಲ್ಯಾನ್ ಮಾಡಿದ್ದೀವಿ. ಆರ್ಗ್ಯಾನಿಕ್ ಟ್ಯಾಪ್ ಅಂತಿದೆ, ಅಲ್ಲಿ ನಾವು ಡೈರೆಕ್ಟಾಗಿ ಫಾರ್ಮಿಂದ ಹೋಮ್ಗೆ ಡೆಲಿವರಿ ಇದೆ. ಮತ್ತು ಅಗ್ರೋ ಟೂರಿಸಮ್ ಇದೆ, ಗ್ರೇಪ್ ವಿನಿಯಾರ್ಡ್ ಅಂದರೆ ದ್ರಾಕ್ಷಿ ತೋಟ ಇದೆ, ಪ್ಲಸ್ ಒಂದು 10-15 ಥರ ವೆಜಿಟೇಬಲ್ಸ್ ಇದೆ. ಅಗ್ರೋ ಟೂರಿಸಮ್ ಮತ್ತು ಅಗ್ರೋ ಫಾರೆಸ್ಟ್ರಿ ಅಂತಿದೆ. ಸೊ ವಿವಿಧ ರೀತಿಯ ಹಣ್ಣುಗಳನ್ನು ಹಾಕ್ಕೊಂಡು ಶ್ರೀಗಂಧದ ಬೆಳೆ ಇದೆ. ಸೊ ಏನೆಲ್ಲ ಮಾಡ್ಬೋದು ಕೃಷಿಯಲ್ಲಿ ಅನ್ನೋದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್ ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದಾ? ಒಂದು ನನ್ನ ಲೈಫ್ ಜರ್ನಿ ಒಂಥರ ಒಂದು ಕ್ರೇಜಿ ಆಗಿರುತ್ತೆ. ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಲ್ಲಿ ಒಂದು ಗ್ರಾಮ ಜಕ್ಕೂರು ಅಂತೇಳಿ. ಸೊ ಅದರಲ್ಲಿಂದ ನನ್ನ ಅಂಗವೈಕಲ್ಯತೆಯಿಂದ ನನಗೆ ಪೋಲಿಯೋ ಅಟ್ಯಾಕ್ ಆಗಿ 1990ರಲ್ಲಿ 84ರಲ್ಲಿ ನಾನು ಹುಟ್ಟಿದ್ದು. 5 ವರ್ಷದಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ನಾನು ಸ್ಕೂಲ್ಗೆ ಹೋಗದೆ ಇರುವಂಥ ಪರಿಸ್ಥಿತಿನೂ ಇತ್ತು. ಆಗ ಸ್ಕೂಲ್ಗೆ ಹೋಗದೆ ಇದ್ದಾಗ ಕೆಲವೊಂದು ಸರಿ ಸ್ಕೂಲ್ಗೆ ಅಡ್ಮಿಷನ್ಗೂ ಸಿಗ್ತಾ ಇರಲಿಲ್ಲ ನನಗೆ. ಸೊ ಬಟ್ ಏನೋ ಪುಣ್ಯಂತಿಗೆ ನಮ್ಮ ತಾಯಿಯವರು ಒಂದು ಕನ್ನಡ ಮೀಡಿಯಮಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಿಗೆ ತುಂಬ ಗಲಾಟೆ ಮಾಡಿ ಅಡ್ಮಿಷನ್ಸ್ ಕೊಡ್ಸಿದ್ರು. ಕನ್ನಡ ಮೀಡಿಯಮಲ್ಲಿ ಹಿಂಗೋ ಏನಾಗುತ್ತೋ ಅಷ್ಟು ನಾವು ಓದ್ತಾ ಸ್ಟಾರ್ಟ್ ಮಾಡಿದ್ವಿ. ನಾನು 2010ರಲ್ಲಿ SLC ಡಿಗ್ರಿ SLC ಮುಗಿಸಿದೆ. SLC ಮುಗಿದು ಮತ್ತು ಡಿಗ್ರಿನ ಯಲಹಂಕ PU ಕಾಲೇಜಲ್ಲಿ PUC ಮಾಡಿದೆ. ಸೊ ನಮ್ಗೆ ಅಲ್ಲಿ SLC ನಮಗೆ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಅಲ್ಲಿ ಸ್ಕೋರ್ ಜಾಸ್ತಿ ಮಾಡದೇ ಇದ್ದ ಕಾರಣ ನಮಗೆ ಸೈನ್ಸು ಅಥವಾ ಕಾಮರ್ಸ್ ಯಾವುದು ಕೊಡೋಕ್ಕೆ ಹಿಂಜರಿದ್ರು. ಸೊ ಸರಿ ಬಿಡಿ, ಏನು ಆರ್ಟ್ಸೇ ಮಾಡೋಣ ಅಂತೇಳಿ ಹೇಳಿದ್ರು. ಬಟ್ ತುಂಬ ಜನ ಆರ್ಟ್ಸ್ ಮಾಡಿದ್ರೆ ನಿಂಗೆ ಏನೂ ಸಿಗೋಲ್ಲ, ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕಾಗಲ್ಲ, HEPS ಇಸ್ ವೇಸ್ಟ್, ಹಾಗೆ ಹೀಗೆ ಅಂತ ತುಂಬ ಜನ ಕಾಲಿಡಿದವರು ಇದ್ದಾರೆ. ಸರಿ, ಬಟ್ ಅಲ್ಲಿ ಕೊಡಲಿಲ್ಲ, ಇನ್ನೇನು ಮಾಡೋಣ, ಸೊ ಲೆಟ್ಸ್ ಸಿ ಟ್ರೈ ಅಂದ್ಬಿಟ್ಟು ಅದು ಮಾಡಿದೆ. ಬಟ್ ಅಟ್ ದ ಸೇಮ್ ಟೈಮ್ PUC ಸ್ಟಾರ್ಟ್ ಮಾಡ್ತಿದ್ದಂಗೆ MES ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಯಲಹಂಕದಲ್ಲಿ, ಅಲ್ಲಿ ಕಂಪ್ಯೂಟರ್ಸು ಸ್ಟಾರ್ಟ್ ಮಾಡಿದೆ. ಮತ್ತು PU ಹೇಗೋ ಮುಗಿತು 2002ಅಲ್ಲಿ. ಬಟ್ ಡಿಗ್ರಿ ಮಾಡಬೇಕು ಅಂದಾಗ ಇಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಯಲಹಂಕದಲ್ಲಿ. ನಾನು ಯಾಕಂದ್ರೆ 3 ಚಕ್ರ ಸೈಕಲಲ್ಲಿ ಆಲ್ಮೋಸ್ಟ್ ಒಂದು 10ರಿಂದ 12 ಕಿಲೋಮೀಟರ್ 3 ಚಕ್ರ ಸೈಕಲಲ್ಲಿ ಹೋಗಬೇಕಿತ್ತು. ಸೊ ಡಿಗ್ರಿ ಕಾಲೇಜಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ. ನಾನು ಬೆಂಗಳೂರು ಸಿಟಿ ನೋಡ್ದೋನೇ ಅಲ್ಲ, ಏನಾದರೂ ಯಲಹಂಕ ಜಕ್ಕೂರು ಇಷ್ಟಲ್ಲೇ ಇದು ಹೋಗಿದ್ವಿ. ಆಮೇಲೆ ಏನಾಯಿತು, ಶೇಷಾದ್ರಿಪುರಂ ಕಾಲೇಜ್ ಅಂತ ಇತ್ತು ಯಲಹಂಕ ನ್ಯೂ ಟೌನಲ್ಲಿ. ಬಟ್ ಅದು 3ನೇ ಫ್ಲೋರಲ್ಲಿ ಇತ್ತು. 3ನೇ ಫ್ಲೋರಲ್ಲಿ ಇದ್ದಾಗ ಅಲ್ಲೂ ಅಡ್ಮಿಷನ್ ಕೊಡಲಿಲ್ಲ. ಇಲ್ಲಪ್ಪ 3ನೇ ಫ್ಲೋರ್ ಇದೆ, ನಮ್ಮ ಕಾಲೇಜಲ್ಲಿ ಲಿಫ್ಟ್ ಇಲ್ಲ, ನಿಮ್ಮಂಥವ್ರಿಗೆ ಅಡ್ಮಿಷನ್ ಕೊಡೋಕ್ಕಾಗಲ್ಲ ಅಂತಂದರು. ನನಗೆ ಬೇರೆ ಇದು ವಿಧಿ ಇಲ್ಲದೆ, ಇಲ್ಲ ಪರವಾಗಿಲ್ಲ ನಾನು ತೆಳ್ಕೊಂಡೇ ಹೋಗ್ತೀನಿ, ಪರವಾಗಿಲ್ಲ ಅಂತೇಳಿ ಅಡ್ಮಿಷನ್ ತೊಗೊಂಡೆ. ಅಡ್ಮಿಷನ್ ತೊಗೊಂಡು 3 ಚಕ್ರ ಸೈಕಲ್ ಆಲ್ಮೋಸ್ಟ್ 15 ಕಿಲೋಮೀಟರ್ ಆಗ್ತಿತ್ತು. 3 ಚಕ್ರ ಸೈಕಲಲ್ಲಿ 15 ಕಿಲೋಮೀಟ್ರ್ ನಾನು ಹೋಗಿ ಅಲ್ಲಿ 3 ಫ್ಲೋರ್ ತೆಳ್ಕೊಂಡು ಹೋಗ್ತಿದ್ದೆ. ಈಗ ಕಾಲೇಜ್ ಹುಡುಗರಲ್ಲಿ ನೋಡ್ಬೋದು ನೀವು, ನನಗೆ ಅದು ಇಂಥ ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ನನಗೆ ಇದರಲ್ಲೇ ಬೇಕು, ಇಷ್ಟೋ ಬೈಕೇ ಬೇಕು ನನಗೆ ಅಂತ ಇದ್ದಾರೆ. ಬಟ್ ನನಗಾಗ ಇಷ್ಟ ಇದ್ದಿದ್ದು ಏನೋ ಡಿಗ್ರಿ ಒಂದು ಮಾಡಲೇಬೇಕು ನಾನು. ನನಗೆ ಆಸೆ ಇದ್ದಿದ್ದು, ನನಗೆ ಇಷ್ಟೆಲ್ಲ ಸಾಧನೆ ಇವೆಲ್ಲ ನನಗೆ ಯೋಚನೆ ಇರಲಿಲ್ಲ. ನನಗೆ ನನ್ನ ಹೊಟ್ಟೆಗೆ ಆಹಾರ ನಾನು ಸಂಪಾದನೆ ಮಾಡ್ಕೊಬೇಕು, ನನ್ನ ತಂದೆ ತಾಯಿನ ಸಾಕಬೇಕು, ಅಷ್ಟೇ ನನಗೆ ಇದ್ದಿದ್ದು. ಮತ್ತು 3 ಚಕ್ರ ಸೈಲಲ್ಲಿ ತೊಳ್ಕೊಂಡು ಹೋಗಿದೆ. ಮಳೆಗಾಲದಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಎಲ್ಲ ರಚ್ಚಾಗ್ಬಿಡ್ತಿತ್ತು. ಕಣ್ಣು ಮುಚ್ಕೊಂಡು 3 ಫ್ಲೋರ್ ತೆಳ್ಕೊಂಡೆ ಕಾಲೇಜ್ ಡಿಗ್ರಿ ಮುಗಿಸ್ದೆ. ಮತ್ತು ಕೆಲಸಕ್ಕೆ ಹುಡ್ಕೊಡ್ಬೇಕು ಅಂದಾಗ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಈ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋಣ ಅಂತಂದರೆ
ನಮ್ಗೆ ರಿಸರ್ವೇಷನ್ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಗೌರ್ಮೆಂಟು. ಹ್ಯಾಂಡಿಕ್ಯಾಪ್ಟಿಗೆ ರಿಸರ್ವೇಷನ್ ಅಂತ ರಿಸರ್ವೇಷನ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಯಾವ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೂ ಒಂದು ಟಾಯ್ಲೆಟ್ ಇರಲ್ಲ, ವೀಲ್ಚೇರ್ ಆಕ್ಸೆಸಿಬಿಲಿಟಿ ಇರಲ್ಲ, ಸ್ಟೆಪ್ಸ್ ಇರುತ್ತೆ, 2ನೇ ಫ್ಲೋರ್ 3ನೇ ಫ್ಲೋರ್ ಇರುತ್ತೆ, ವೀಲ್ಚೇರ್ ಹೋಗೋಕ್ಕೆ ಜಾಗನೇ ಇರಲ್ಲ ಅಂತ. ಈಗ ನೀವು ನಮಗೆ ವಿನಾಯಿತಿ ಕೊಟ್ಟು ಏನು ಉಪಯೋಗ? ನಿಮಗೆ ವೀಲ್ಚೇರ್ ಒಬ್ಬ ಪರ್ಸನ್ಗೆ ಆಕ್ಸೆಸಿಬಿಲಿಟಿ ಇಲ್ಲ ಅಂದರೆ ನನಗೆ ಬೇಡ, ಗೌರ್ಮೆಂಟ್ ಜಾಬ್ ಬೇಡ, ನನಗೆ IT ಇಂಡಸ್ಟ್ರಿಗೆ ಹೋಗೋಣ ಅಂತ ಟ್ರೈ ಮಾಡಿದೆ. IT ಇಂಡಸ್ಟ್ರಿಗೆ ಹೋಗಿ ಟ್ರೈ ಮಾಡಿದಾಗ ಅಲ್ಲಿ ಮತ್ತೆ ನಮಗೇನಾಯಿತು, ಇಂಗ್ಲೀಷ್ ಪ್ರಾಬ್ಲಮ್ ಅಂತ. ಇಲ್ಲಪ್ಪ ಇಂಗ್ಲೀಷ್ ಇದೆ, ನಿಮ್ಗೆ MTI ಇದೆ, ಮದರ್ ಟಂಗ್ ಇನ್ಫ್ಲುಯೆನ್ಸ್ ಇದೆ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಇಂಟರ್ವ್ಯೂಸ್ ಕೊಡ್ತಿದ್ದೆ. ಈ ಟೈಮ್ ಎಷ್ಟು ಇಂಟರ್ವ್ಯೂಸ್ ಕೊಟ್ಟು ನನಗೆ ಲೆಕ್ಕಿಲ್ದಷ್ಟು ಇಂಟರ್ವ್ಯೂ ಕೊಟ್ಟೆ. ಬಟ್ ಎಲ್ಲೋದ್ರೂ ನೀವು ಇಂಗ್ಲೀಷ್ ಇಲ್ಲ, ಆಗಲ್ಲ ಅಂತ ಹೇಳಿದ್ರು. ಸರಿ, ನಾನು ಕಾಲೇಜೆಲ್ಲ ಮುಗಿದೋಗಿದೆ, ಇನ್ನೆಲ್ಲಪ್ಪ ಇಂಗ್ಲೀಷ್ ಕಲಿಯೋದು ನಾನು ಅಂತೇಳಿ ಮತ್ತು ಈ ಕೋರ್ಸಸ್ಗೆ ಹೋಗೋಣ ಅಂದರೆ ತುಂಬ ದುಡ್ಡು ಖರ್ಚಾಗ್ತಿತ್ತು. ಅದೆಲ್ಲ ಸರಿ ಬೇಡ ಅಂದ್ಬಿಟ್ಟು ಆಗ ರಿಲಯನ್ಸ್ ಅವರು ಫ್ರೆಶ್ ಮೊಬೈಲ್ ಕೊಟ್ಟಿರ್ತಿದ್ರು. ನನಗೆ ಗೊತ್ತಿಲ್ಲ ಯಾರು ಇಂಗ್ಲೀಷ್ ಹೆಂಗೆ ಕಲ್ತಿದ್ದಾರೆ ಅಂತ. ನಾನು ರಿಲಯನ್ಸ್ ಕಸ್ಟಮರ್ ಕೇರ್ಗೆ ಧನ್ಯವಾದ ಕೊಡಬೇಕು, ಯಾಕಂದ್ರೆ ನಾನು ರಿಲಯನ್ಸ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾತಾಡಿ ಇಂಗ್ಲೀಷ್ ಕಲ್ತಿದ್ದು. ಡಿಗ್ರಿ ಮುಗಿದ ಮೇಲೆ ನಾನು ಇಂಗ್ಲೀಷ್ ಕಲ್ತಿದ್ದೆ. ಒಂದು ರೋಚಕರ ಕತೆ. ಕಸ್ಟಮರ್ ಕೇರ್ಗೆ ಮಾತಾಡೋದು, ಸುಮ್ಮನೆ ಏನೇನೋ ಎಷ್ಟೊತ್ತು ಮಂದಿ ತಲೆ ತಂದಿದ್ದೇನೆ ಅವ್ರಿಗೆ. ಸೊ ಐ ಯೂಸ್ ಟು ಲರ್ನ್ ಫ್ರಮ್ ದೆಮ್, ಹೆಂಗೆ ಮಾತಾಡ್ತಾರೆ, ಹೌ ಡು ದೇ ಇಂಟ್ರೊಡ್ಯೂಸ್ ದೆಮ್ ಸೆಲ್ಫ್. ಸೊ ಅದನ್ನು ಇಂಗ್ಲೀಷ್ ಕಲಿತಾರೆ. ಮತ್ತೆ ಅದನ್ನೇ ಸೇಮ್ ವೇ ಅದೇ ಥರ ನಾನು ಹೋಗಿ ಇಂಟರ್ವ್ಯೂ ಕೊಡ್ತಾ ಹೋಗಿದೆ. ಬಟ್ ಫೈನಲಿ ಒಂದು ಪ್ರೋಜನ್ ಕಂಪ್ನಿ ಅಂತ ಒಂದು ಕೆಲಸ ಸಿಕ್ತು ನನಗೆ, ಡೇಟಾ ಇಂಟರ್ವ್ಯೂ ಕೆಲಸ. ನಾನು ಅಲ್ಲಿ ಕೇಳಿದ್ದು 5,000 ಸಂಬಳ. ನನ್ನ ಸ್ನೇಹಿತರೆಲ್ಲ 5,000 ಕೆಲಸಕ್ಕೆ ರಿಲಯನ್ಸಲ್ಲಿ ಸಿಮ್ ಮಾರೋದೆಲ್ಲ ಮಾಡ್ತಿದ್ರು. ನನಗೆ ಅಟ್ಲೀಸ್ಟ್ 5,000 ಇರಲೇಬೇಕು ಸಂಬಳ ಅಂತೇಳಿ ನೋಡಿದೆ. ಇಲ್ಲ, ಅದಕ್ಕೂ ಮುಂಚೆ ಏನಾಯಿತು, ಎಲ್ಲೂ ಕೆಲಸ ಸಿಗದೇ ಇದ್ದಾಗ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೇನೆ. ಸೂಸೈಡ್ ಅಟೆಂಪ್ಟ್ ಮಾಡಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನೋ ಸರ್ಕಸಾಗಿ ಏನೋ ಇರಲಿಲ್ಲ, ಇದನ್ನು ನೋಡಬೇಕು ಅಂತ ನಾನೇ ಬಂದಿದ್ದಾನೋ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆಮೇಲೆ ಸರಿ, ಸುಮ್ಮನೆ ಕೂತಿದ್ರೆ ತಾನೇ ಕೆಲಸ, ಈ ಥರ ಚಲೋ ಆಲೋಚನೆ ಬರೋದು ಅಂತೇಳಿ ಒಂದು ಯಲಾಂಗದಲ್ಲಿ ಒಂದು ದೀಪ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಶಾಪ್ ಇದ್ದು, ಅದರಲ್ಲಿ ಕಾಯಿನ್ ಬಾಕ್ಸ್ ರಿಪೇರಿ ಮಾಡ್ತಾರೆ. ನೀವು ನಮಗೆ ಯಾವುದೋ ಊಟ ಕೊಡಿ ಸಾಕು ನನಗೆ ಅಂದರೆ, ಇಲ್ಲಪ್ಪ 1,500 ಸಂಬಳ ಕೊಡ್ತೀನಿ ಇರುವಂಥದ್ದು. ಅಲ್ಲಿ ಎಲ್ಲ ಮೊಬೈಲ್ ಕರೆನ್ಸಿ ಹಾಕೋದು ಇಂದ ಹಿಡಿದು ಕಾಯಿನ್ ಬಾಕ್ಸ್ ರಿಪೇರಿ ಮಾಡೋದು ಅದೆಲ್ಲ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲಿ ಸ್ವಲ್ಪ ಕಂಪ್ಯೂಟರ್ ಸ್ಕಿಲ್ ಇದ್ದಿದ್ದರಿಂದ ಅಲ್ಲಿ ಆ್ಯಕ್ಟಿವೇಷನ್ ಅಲ್ಲೂ ಸ್ವಲ್ಪ ಕೆಲಸ ಸಿಕ್ತು ನನಗೆ. ಆಮೇಲೆ ಕೆಲವರು ಫ್ರೆಂಡ್ಸು ಹೇಳಿಸಿದ್ರು, ಬರೀ 1,500 ಕೆಲಸ ಮಾಡ್ತಿದ್ಯಾನೋ, ಡಿಗ್ರಿ ಮಾಡಿ ಏನೋ ಪ್ರಯೋಜನ ನಿನಗೆ, ನಾಳೆ ದಿನ ನಿನಗೆ ಯಾರಾದರೂ ನೆಂಟರ ಹತ್ರ ಇಷ್ಟು ಅನುಮಾನ ಆಗುತ್ತೆ, ಹಾಗೆ ಹೇಗೆ ಅಂದರು. ನೆಕ್ಸ್ಟ್ ಡೇ ಕೆಲಸ ಬಿಟ್ಟು ಮತ್ತೆ ಹೀಗೆ ಇಂಗ್ಲೀಷ್ ಸ್ವಲ್ಪ ಕಲಿತಿದ್ದೆ. ಇಂಟರ್ವ್ಯೂ ಮಾಡಿದಾಗ ಆಗ ಪ್ರೋಜನಲ್ಲಿ ಕೆಲಸ ಸಿಕ್ತು. ನನಗೆ ಕೆಲಸ ಸಿಕ್ಕಿದ್ಮೇಲೆ, ಆಫರ್ ಲೆಟರ್ ಸಿಕ್ಕಿದ್ಮೇಲೆ ಗೊತ್ತಾಯ್ತು ನನಗೆ ಇದು ಇನ್ಫೋಸಿಸ್ ಕಂಪ್ನಿ ಅಂತ ಹೇಳಿ. ಸೊ ಐ ವಾಸ್ ಸರ್ಪ್ರೈಸ್. ಸರಿ, ನಾನು 5,000 ಕೇಳಿದ್ದೆ ಇಂಟರ್ವ್ಯೂಲ್ಲಿ. ಆಲ್ಮೋಸ್ಟ್ ಒಂದು ವಾರ ಇಂಟರ್ವ್ಯೂ ನಡೀತು. ಶುಕ್ರವಾರ ನನಗೆ 4 ಗಂಟೆಗೆ ಆಫರ್ ಲೆಟರ್ ಸಿಕ್ತು. ಯಾಕಂದರೆ ಅದನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ನನಗೆ. 10,600 ರೂಪಾಯಿ ಆಫರ್ ಲೆಟರು. ಅಲ್ಲೂ ಟ್ವಿಸ್ಟ್ ಇದೆ. ಆಫರ್ ಲೆಟರ್ ಸಿಕ್ಕಿ ಅರ್ಧ ಗಂಟೆಯಲ್ಲಿ ಮತ್ತೆ ಆಫರ್ ಲೆಟರ್ ವಾಪಸ್ ಇಸ್ಕೊಂಡ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ, ಇಲ್ಲಪ್ಪ ನಿಮ್ಮದು ಯಲಹಂಕ, ಅಲ್ಲಿವರೆಗೂ ನಮ್ಮದು ಕ್ಯಾಬ್ ಸರ್ವಿಸ್ ಇಲ್ಲ. ನನಗೆಲ್ಲ ಹಿಂಗೆ ಆಗಿದೆ. ಅಷ್ಟು ಕಷ್ಟಪಟ್ಟು ಆಫರ್ ಲೆಟರ್ ತೊಗೊಂಡು, ಅಪಾಯಿಂಟ್ಮೆಂಟ್ ತೊಗೊಂಡು ವಾಪಸ್ ಇಸ್ಕೊಂಡ್ಬಿಟ್ಟಿಲ್ಲ. ಅಲ್ಲಿವರೆಗೂ ಕ್ಯಾಬ್ ಸರ್ವಿಸ್ ಇಲ್ಲ. ನಾನು ಕ್ಯಾಬ್ ಸರ್ವಿಸ್ ಬೇಡ, ಏನು ಬೇಡ, ಸೈಕಲಲ್ಲೋ ಬೈಕಲ್ಲೋ ಏನೋ ಮಾಡ್ಕೊಂಡು ಬರ್ತೀನಿ ಅಂದರೆ, ಇಲ್ಲಪ್ಪ ನಮಗೆ ಅದು ರಿಸ್ಕ್ ಆಗುತ್ತೆ, ನೈಟ್ ಶಿಫ್ಟ್ ಇರುತ್ತೆ, ಆಗಲ್ಲ ಅಂತ ಹೇಳಿದ್ರು. ಅಯ್ಯೋ ಏನಪ್ಪ ಮಾಡೋದು ಅಂತ. ಆಮೇಲೆ ನಮ್ಮ ತಂದೆ, ಯಾಕಂದರೆ ಹೆಬ್ಬಾಳದವರೆಗೂ ಅಷ್ಟೇ ನಮ್ಮದು ಟ್ರಾನ್ಸ್ಪೋರ್ಟ್ ಇರೋದು, ಹೆಬ್ಬಾಳಿಂದ ಆಚೆ ಇಲ್ಲ ಅಂತಾಗ, ಸರಿ ನಾನು ನಮ್ಮ ಅಕ್ಕ ಅವ್ರ ಮನೆಯಲ್ಲ ಯಾರು ರಿಲೇಷನ್ ಮನೇಲಿ ಇರ್ತೀರಿ ಅಂತೇಳಿ ಯಾರು ಕನ್ವಿನ್ಸ್ ಮಾಡಿ ಒಂದು ಅಡ್ರೆಸ್ ಕೊಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ಸೊ ಮತ್ತು ಅಲ್ಲಿ ನಾನು ಯಲಹಂಕದಿಂದ ಹೆಬ್ಬಾಳ ಫ್ಲೈಓವರ್ಗೆ 3 ಚಕ್ರದ ಬೈಕಲ್ಲಿ ಹೋಗೋದು, ಫ್ಲೈಓವರ್ ಕೆಳಗಡೆ ನಿಲ್ಲಿಸೋದು, ಅಲ್ಲಿಂದ ಕ್ಯಾಬ್ ಹತ್ಕೊಂಡು ಹೋಗೋದು. ಇಟ್ ವಾಸ್ ಅಗೇನೆಸ್ಟ್ ಟು ದ ಕಂಪ್ನಿ ಪಾಲಿಸಿ. ಬಟ್ ನನಗೆ ಐ ವಾಸ್ ಹೆಲ್ಪ್ಲೆಸ್. ಐ ವಾಂಟೆಡ್ ಜಾಬ್, ಏನೋ ಒಂದು ಜಾಬ್ ಸಿಗಲೇಬೇಕಿತ್ತು ನನಗೆ. ಸರಿ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ರಾತ್ರಿ ಬೈಕ್ ಮೇಲೆ ಮಲಗಿದ್ದೀನಿ, ನೈಟು ಬೆಬ್ಬಳ ಫ್ಲೈಓವರ್ ಕೆಳಗಡೆ. ಯಾಕಂದರೆ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ. ರಾತ್ರಿ 12 ಗಂಟೆ 1 ಗಂಟೆ ನೈಟ್ ಶಿಫ್ಟು. ಎಷ್ಟೋ ಸರಿ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ, ಮತ್ತು ಕ್ಯಾಬ್ ಬರ್ತಿರಲಿಲ್ಲ. ಎಷ್ಟು ತುಂಬ ಕಷ್ಟಪಟ್ಟು ಏನೋ ಮಾಡಿದೆ. ಬಟ್ ಅಲ್ಲಿ ಮತ್ತು ಆಫೀಸ್ ಸ್ಟಾರ್ಟ್ ಆದಾಗ ಅಲ್ಲಿ ಡೇಟಾ ಎಂಟ್ರಿ ಕೆಲಸ. ಏನಪ್ಪ ಡೇಟಾ ಎಂಟ್ರಿ ಕೆಲಸ ಅಂದರೆ, ಏನೋ 2 ಮಾನಿಟರ್ ಇರುತ್ತೆ, ಇಲ್ಲೇನೋ ಒಂದು ಸ್ಕ್ಯಾನ್ ಕಾಪಿ ಬರುತ್ತೆ, ಅದನ್ನ ನೋಡ್ಕೊಂಡು ಎಂಟ್ರಿ ಮಾಡೋದು, ಕಾಪಿ ಪೇಸ್ಟ್ ಮಾಡೋದು. ನಾನು ಡಿಗ್ರಿ ಮಾಡಬೇಕಿತ್ತು ಈ ಕೆಲಸ ಮಾಡೋಕ್ಕೆ ಅಂತ. ವರ್ಷಕ್ಕೊಂದ್ಸರಿ ಅಪ್ರೈತಲ್ ಅಂತ ಮಾಡ್ತಾರೆ, ಅವೆಲ್ಲ ವಸ್ತು ನಮಗೆ ಸಂಬಳ ಹೈಕ್ ಮಾಡಿ ಅಂತ ಕೇಳಿದಾಗ ಒಬ್ಬ ಮ್ಯಾನೇಜರ್ ಓಪನ್ ಆಗಿ ಹೇಳಿದ್ರು, ನೋಡಪ್ಪ ಅಲ್ಲಿ ಕಸ ಒರೆಸ್ತಿದ್ದಾನಲ್ಲ ಅವ್ನು ಕರ್ಕೊಂಬಂದು ಕುಡಿಸ್ತೂ ಈ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವ್ನು SLC ಫೇಲ್ ಅಷ್ಟೇ. ನೀನು ಡಿಗ್ರಿ ಮಾಡಿದ್ಯಾ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ, ಏನು ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅನ್ನೋದಕ್ಕೋಸ್ಕರ ಕಾಪಿ ಇದೆ ಡೇಟಾ ಎಂಟ್ರಿ ಮಾಡ್ತಾ ಇದ್ದೀವಿ. ಐ ವಾಸ್ ಶಾಕ್. ಹೌದಲ್ಲ. ದೆನ್ ಐ ರಿಯಲೈಸ್ ವಾಟ್ ಆಮ್ ಐ ಲರ್ನಿಂಗ್. ಆ ಮ್ಯಾನೇಜರ್ ಒಬ್ಬ ಹೇಳಿದ್ರು, ಅವರು ಡೋಂಟ್ ಗೋ ಬಿಹೈಂಡ್ ಅರ್ನಿಂಗ್, ಗೋ ಬಿಹೈಂಡ್ ಲರ್ನಿಂಗ್ ಅಂದರು. ಕಲಿ ಫಸ್ಟು. ನೀನು ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡು, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ಕಲಿಯುತ್ತಾ ಇರೋ, ಆ ದುಡ್ಡು ಆದಷ್ಟು ಅದೇ ಬರ್ತಾ ಇರುತ್ತೆ ನಿನಗೆ ಅಂದರು. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಲರ್ನಿಂಗ್ ಅಂತ. ಲರ್ನಿಂಗ್ ಎಲ್ಲ ಫೈಲ್ ಮಾಡೋದು, ಮತ್ತು ಈಗ ಡಿಗ್ರಿ ಮುಗಿದೋಯ್ತು, ಕಾಲೇಜ್ ಮುಂದೆ ಇನ್ನೇನು ಲರ್ನಿಂಗ್ ಮಾಡೋದು, ನಾನು ಇನ್ಯಾವ ಕಾಲೇಜ್ ಅಡ್ಮಿಷನ್ ತೊಗೊಳೋದು ಅಂತ
ಇಲ್ಲ. ಆಮೇಲೆ ನನಗೆ ಒಂದು ಅರ್ಥ ಆಗಿದ್ದು ಅಂದರೆ, ಜೀವನದಲ್ಲಿ ತುಂಬ ಜನ ಹೇಳ್ತಾರೆ ಗಾದೆನಿದೆ ಕನ್ನಡದಲ್ಲಿ, ಎಲ್ಲ ಕಡೆ ತಾಯಿ ಇರೋಕ್ಕಾಗಲ್ಲ, ದೇವ್ರು ಇರೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ತಾಯಿನ ಸೃಷ್ಟಿ ಮಾಡೋದಂತೆ. ಈಗ ಈ 20ನೇ ಸ್ವಿಚ್ಬಂದಲ್ಲಿ ಎಲ್ಲ ಕಡೆ ಗುರುಗಳಿರೋಕ್ಕಾಗಲ್ಲ ಅಂತೇಳಿ ಯಾರೋ ಪುಣ್ಯಾತ್ಮ ಗೂಗಲ್ ಯೂಟ್ಯೂಬ್ ಮಾಡಿದ್ದಾನೆ. ಸೊ ಅಲ್ಲಿಂದ ಸರ್ ನನ್ನ ಲರ್ನಿಂಗ್ ಸ್ಟಾರ್ಟ್ ಆಯಿತು. ಸೊ ಎವ್ರಿ ಡೇ ಐಸ್ ಟು ಲರ್ನ್ ಸಮಥಿಂಗ್ ನ್ಯೂ. ನಾನು ಮನೆಗೆ ಬಂದು ಕಣ್ಣು ಮುಚ್ಚಿ ಮಲ್ಗೋಕೆ ಮುಂಚೆ ಒಂದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. ನಾನೇ ಒಂದೇ ಕ್ವಶನ್ ಕೇಳ್ತಾ ಇದ್ದೆ, ವಾಟ್ ಡಿಡ್ ಯು ಲರ್ನ್ ಟುಡೇ? ಡಿಡ್ ಯು ಲರ್ನ್? ದೆನ್ ಯೋರ್ ಡೇ ಇಸ್ ಸಕ್ಸಸ್ಫುಲ್, ಅದರ್ವೈಸ್ ಯು ವೇಸ್ಟೆಡ್ ಯೋರ್ ಡೇ ಅಂತ. ಸೊ ಎವ್ರಿ ಡೇ ಸ್ಟಾರ್ಟೆಡ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಸೊ ಅಲ್ಲಿ ಆಮೇಲೆ ಯಾವ ಕೆಲಸಕ್ಕೆ ಇಂಪಾರ್ಟೆಂಟ್ ಸಿಗುತ್ತೆ, ಏನು ಕಲ್ತ್ರೆ ನಮಗೆ ಮರ್ಯಾದೆ ಸಿಗುತ್ತೆ ಅಥವಾ ಇಂಪಾರ್ಟೆನ್ಸ್ ಸಿಗುತ್ತೆ, ನಮ್ಮ ಇಂಪಾರ್ಟೆಂಟ್ ಪರ್ಸನ್ ಎಂಪ್ಲಾಯಿ ಅಂತಾರೆ ಅಂದಾಗಿ ಆಗ ನನಗೆ ಅರ್ಥ ಆಗಿದ್ದು ಅಂದರೆ, ಅಲ್ಲಿ MS Excel, ಪವರ್ ಪಾಯಿಂಟ್ ಪ್ರೆಸೆಂಟೇಷನು, ಡೇಟಾ ಅನಾಲಿಟಿಕ್ಸ್ ಮಾಡೋದ್ರ ಬಗ್ಗೆ ರಾಜ ಮರ್ಯಾದೆ. ಸರಿ ಇದನ್ನೇ ಕಲಿಯೋಣ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು. ಗೂಗಲಲ್ಲಿ ಯೂಟ್ಯೂಬ್ ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾ MS Excel ಮಾಡಿಕೊಂಡೆ. ಅದರಲ್ಲಿ VBA, ವಿಜುವಲ್ ಬೇಸಿಕ್, ಅಲ್ಲಿ ಕೋಡಿಂಗ್ ಕಲ್ತ್ಕೊಂಡು ಹೋಗ್ತಾ ಸಣ್ಣ ಕಲಿತಾ ಅಲ್ಲಿ ನನಗೆ ಮತ್ತೆ ಪ್ರಮೋಷನ್ ಸಿಗ್ತಾ ಹೋಯಿತು. ಬೇರೆ ಆಮೇಲೆ ಒಳ್ಳೆ ಸ್ಯಾಲ್ರಿನೂ ಹೇಗೆ ಆಗ್ತಾ ಹೋಗಿತ್ತು. ಸೊ ಅವ್ರು ಹೇಳಿದ್ದು ನಿಜ, ಗೋ ಬಿಹೈಂಡ್ ಲರ್ನಿಂಗ್, ಕಲಿಯೋದನ್ನ ಕಲಿಬೇಕು ಫಸ್ಟು. ಯಾಕಂದರೆ ಕಲಿಯೋದು ತುಂಬ ಇದೆ. ಲರ್ನ್ ಹೌ ಟು ಲರ್ನ್, ಇದು ಒಂದು ನನ್ನ ಲೈಫಲ್ಲಿ ಇದು ಲರ್ನ್ ಹೌ ಟು ಲರ್ನ್. ಕಲಿಯೋದನ್ನ ಹೆಂಗೆ ಕಲಿಬೇಕು, ಏನು ಬೇಕೋ ಅದನ್ನು ಕಲಿಬೇಕು, ಬೇಡದಿರೋದನ್ನೆಲ್ಲ ಕಲಿಯೋದು ಬೇಕಿಲ್ಲ. ಸೊ ನಾನು ಆ ಕಾನ್ಸೆಪ್ಟ್ನ ಇಟ್ಕೊಂಡು ಲರ್ನ್ ಎವ್ರಿ ಡೇ ಏನೋ ಒಂದಷ್ಟು ಕಲಿತಾ ಹೋಗ್ತಾ ಇದ್ದೆ. ಆಮೇಲೆ ಏನಾಗ್ತಾಯಿತ್ತು ಅಂದರೆ, ನಾನು ಆಫೀಸು ಯಾವಾಗ ಬಿಡುತ್ತೋ ಅಂತ ಟೈಮ್ ನೋಡ್ತಿದ್ದೆ ಮೊದಲು. ಆಮೇಲೆ ಪಕ್ಕದವ್ರು ಎಬ್ಬರಿಸ್ತಾ ಇದ್ರು ನನಗೆ, ಆಫೀಸ್ ಟೈಮ್ ಆಯಿತು ಹೋಗಪ್ಪ ಅಂತ. ಸೊ ಐ ವಾಸ್ ಯೂಸ್ ಟು ಎಂಜಾಯ್ ಮೈ ವರ್ಕ್. ನನ್ನ ಕೆಲಸನ ಐ ಯೂಸ್ ಟು ಎಂಜಾಯ್. ನನಗೆ ಕೆಲಸ ಅನಿಸ್ತಾನೆ ಇರಲಿಲ್ಲ, ಏನೋ ಗೇಮ್ ಆಡೋ ಥರ ಅಥವಾ ಏನೋ ಒಂದು ಮೂವಿ ನೋಡ್ತಾರೆ, ನಿಮ್ಗೆ ಹೆಂಗೆ ಟೈಮ್ ಪಾಸ್ ಗೊತ್ತಾಗಲ್ವೋ ಅದರ ಕೆಲಸ ಮಾಡೋದನ್ನೇ ಎಂಜಾಯ್ ಮಾಡ್ತಾ ಹೋಗಿದೆ. ಆಮೇಲೆ ಇನ್ಫೋಸಿಸಲ್ಲಿ ಹೈಕ್ ಆಯಿತು, ಮತ್ತು ಆಕ್ಸೆಂಚರ್ಗೆ ಹೋದೆ, ಡೆಲ್ಗೆ ಹೋದೆ, IBM ಅಲ್ಲಿ ಹೋದೆ. ಈಗ ಡೆಲ್ಲಲ್ಲಿ ತುಂಬ ಅದೇ ಥರ ಕಲಿತಾ ತುಂಬ ಸಾಫ್ಟ್ವೇರ್ಸ್ ಕಲಿತು. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಪ್ರೊಡಕ್ಷನ್, ಟ್ಯಾಬ್ಲು ಕಲ್ತ್ಕೊಂಡೆ, ಸರ್ವಿಸ್ ನೋಟ್ ಕಲ್ತ್ಕೊಂಡೆ, ಈ ಥರ ಕೋಡಿಂಗು, ಪೈಥನ್ನು, ಡೇಟಾ ಅನಾಲಿಟಿಕ್ಸ್. ಈಗ ಡೇಟಾ ಸೈನ್ಸ್ ಲೆವೆಲ್ಗೆ ಬಂದಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 15 years ಪ್ಲಸ್ ಎಕ್ಸ್ಪೀರಿಯನ್ಸು. ಇದು ನನ್ನ ಆಫೀಸ್ ಕತೆ ಆಯಿತು. ಬಟ್ ಲೈಫಲ್ಲಿ ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಇದ್ದೇ ಇತ್ತು. ಸೊ ನಾನು ಇಷ್ಟೆಲ್ಲ ಮಾಡಿ ಎಷ್ಟೋ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಎಷ್ಟೋ ಆಟೋಮೇಷನ್ಸ್ ಮಾಡಿಸಿ ಎಷ್ಟೋ ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ತಾ ಇದ್ದೀನಿ. ಸರಿ, ಇದರಲ್ಲಿ ಯಾಕೆ ಗೊತ್ತು, ಎಲ್ಲರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಖುಷಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಹೇಳ್ತಾನೆ, ನಮಗೆ ಸ್ವತಂತ್ರ ಬಂದು 70-80 ವರ್ಷ ಆದರೂ ರೈತನಿಗೆ ಅದು ಪ್ರೈಸ್ ಫಿಕ್ಸ್ ಮಾಡೋ ಫ್ರೀಡಮ್ ಇಲ್ಲೇ ಇಲ್ಲ. ಈ ಕಾನ್ಸೆಪ್ಟಲ್ಲಿ ಏನಾದರೂ ಮಾಡಲೇಬೇಕು, ಕೃಷಿಲಿ ನಾನು ಮಾಡಬೇಕು. ನನ್ನ ಆದಾಯದಲ್ಲಿ ಎಷ್ಟು ಲಾಸ್ ಆದರೂ ಪರವಾಗಿಲ್ಲ, ನನ್ನ ಎಲ್ಲೋ ಒಂದು ಕಡೆ ಇನ್ಕಮ್ ಇದೆ, ಸರಿ ಅದನ್ನೇ ಇಟ್ಕೊಂಡು ಇಲ್ಲಿ ಕೃಷಿಲಿ ಏನಾದರೂ ಒಂದು ಸಾಧನೆ ಮಾಡೋಣ, ಅಥವಾ ಯಾಕಾಗಲ್ಲ ಏನಾದರೂ ಹೊಸ ಥರ ತರೋಣ. ಎಲ್ಲದರಲ್ಲೂ ಡಿಜಿಟಲೈಸ್ ಬರ್ದಿದೆ, ಬಟ್ ಅಗ್ರಿಕಲ್ಚರಲ್ಲಿ ಡಿಜಿಟಲ್ ಮಾಡೋಕ್ಕಾಗ್ತಿಲ್ಲ. ಯಾಕಾಗ್ತಿಲ್ಲ ನೋಡೋಣ ಅಂತೇಳಿ ನಾನು 2013 ವೀಕೆಂಡ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಹೋದೆ. ವೀಕೆಂಡ್ ಸಾಟರ್ಡೇ ಸಂಡೇ ಬರೋದು, ಏನಾದರೂ ಮಾಡೋಣ. ಇನಿಷಿಯಲಿ ಕೆಮಿಕಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಂದ್ವಿ. ಅದ್ರಲ್ಲಿ ತುಂಬ ಲಾಸ್ ಆಯಿತು, ತುಂಬ ಫೇಲ್ಯೂರ್ಸು ತುಂಬ ಇದೆ. ಸ್ಟಾರ್ಟಿಂಗ್ ದಾಳಿಂಬೆ ಮಾಡಿದ್ವಿ, ಈ ಸೀಡ್ಲೆಸ್ ದ್ರಾಕ್ಷಿಗಳು, ಆಳು ಮುಳು ಎಲ್ಲ ಏನೋ ಮಾಡಿ ಸಿಕ್ಕಾಪಟ್ಟೆ ಲಾಸು ಆಯಿತು. ಸರಿ, ಆಮೇಲೆ ಕೋವಿಡ್ ಟೈಮ್ ಬಂದಾಗ ಫುಲ್ ಟೈಮ್ ಬಂದು ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಲೆಟ್ಸ್ ಸ್ವಿಚ್ ಟು ಆರ್ಗ್ಯಾನಿಕ್ ಅಂತೇಳಿ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ವಿ. ವೆರಿ ಗುಡ್ ರೆಸ್ಪಾನ್ಸ್ ಬಂತು ನನಗೆ, ವೆರಿ ಗುಡ್ ರೆಸ್ಪಾನ್ಸ್ ಬಂತು ಕಸ್ಟಮರ್ಸ್ನ. ಮತ್ತು ಏನಾಯ್ತಪ್ಪ ಅಂದರೆ, ನನಗೆ ಎಲ್ಲದಕ್ಕೂ ಬ್ರ್ಯಾಂಡ್ ಇದೆ, ಕಾಲ್ಗಾಕೋ ಚಪ್ಪಲಿಗೂ ಬ್ರ್ಯಾಂಡ್ ಇದೆ, ಶೇವ್ ಮಾಡೋ ಬ್ಲೇಡ್ಗೂ ಬ್ರ್ಯಾಂಡ್ ಇದೆ, ಅದಕ್ಕೂ ಒಂದು ಆ್ಯಡ್ ಇದೆ. ಬಟ್ ರೈತನ ಮಾಡೋ ಕೃಷಿಗೆ, ಅವನು ತಿನ್ನೋ ಆಹಾರಕ್ಕೆ ಒಂದು ಬ್ರ್ಯಾಂಡ್ ಇಲ್ಲ. ಒಂದು ಬ್ರ್ಯಾಂಡ್ ಇಲ್ಲದೆ ಇದ್ದರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಏನಪ್ಪ ಅಂದರೆ, ನೀವು ಆ್ಯಡ್ ಇಲ್ಲದೆ ಬಿಸ್ನೆಸ್ ಮಾಡೋದು ಅಥವಾ ಜಾಹೀರಾತು ಇಲ್ಲದೆ ಒಂದು ವ್ಯವಹಾರ ಅಥವಾ ಬಿಸ್ನೆಸ್ ಮಾಡೋದು ಕತ್ಲಲ್ಲಿ ಹುಡುಗಿ ಕಣ್ಣು ನೋಡ್ದಂಗೆ ಅಂತೆ. ಅಂದರೆ ನೀವು ಏನು ಮಾಡ್ತಿದ್ದೀರಾ ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು. ದಟ್ಸ್ ಯು ನೀಡ್ ಆ್ಯಡ್. ಒಂದು ಸಣ್ಣ ಬ್ಲೇಡ್ 5 ನಿಮಿಷ ಬಿಸಾಕೋ ಬ್ಲೇಡ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಬಟ್ ಅದು ಇಟ್ಸ್ ಯುವರ್ ವಾಂಟ್. ಬ್ಲೇಡ್ ಇಲ್ದಿದ್ದು ಶೇವಿಂಗ್ ಮಾಡದಿದ್ರು ನಡೆಯುತ್ತೆ ಒಂದು ವಾರ, ಆದರೆ ಒಂದು ವಾರ ಊಟ ಮಾಡದೆ ಇರೋಕ್ಕಾಗಲ್ಲ. ಚಪ್ಪಲಿ ಇಲ್ಲದೆ ನಡೆಯುವುದು ಒಂದು ವಾರ, ಊಟ ಇಲ್ಲದೆ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅವಶ್ಯಕತೆಗೆ ಬೇಸಿಕ್ ನೀಡ್ಸ್, ಅದಕ್ಕೊಂದು ಆ್ಯಡ್ ಇಲ್ವಲ್ಲ, ಒಂದು ಬ್ರ್ಯಾಂಡ್ ಇಲ್ವಲ್ಲ. ಸೊ ಅದಕ್ಕಾಗಿ ನಾನು ಆವಾಗ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಫಾರ್ಮ್ಗೆ ಒಂದು ಬ್ರ್ಯಾಂಡ್ ಇರಬೇಕು ಅಂತೇಳಿ SNS ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ SNS ಸ್ಟ್ಯಾಂಡ್ಸ್ ಫಾರ್ ಸರ್ವಿಂಗ್ ನೇಚರ್ ಫಾರ್ ಸರ್ವೈವಲ್ ಅಂತ. ನಾವು ಮನುಷ್ಯರು ಬದುಕು ಉಳಿಬೇಕಾದ್ರೆ ನಾವು ಪ್ರಕೃತಿ ಉಳಿಸೋದು ಬೇಕಿಲ್ಲ, ನಮ್ಮನ್ನು ಉಳಿಸಬೇಕು ಅಂದರೆ ಪ್ರಕೃತಿನ ಸೇವ್ ಮಾಡಬೇಕು ಅಂತೇಳಿ. ಸೊ ಅಲ್ಲಿಂದ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದೆ, SNS ಆರ್ಗ್ಯಾನಿಕ್ ಫಾರ್ಮ್ ಅಂತ. ಸರ್, ನೀವು SNS ಫಾರ್ಮ್ ಬಗ್ಗೆ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಇನ್ನಷ್ಟು ನೀವು ಮಾಹಿತಿಯನ್ನ ಕೊಡ್ತೀರಿ, ಆದ್ರೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾವು ಇದ್ರ ಬಗ್ಗೆ ಮಾತನಾಡೋಣ. ಸೊ ಸ್ನೇಹಿತರೆ, ಕೇಳಿದ್ರಲ್ವಾ, ಕೆಮಿಕಲ್ ಫಾರ್ಮಿಂಗ್ ನಿಂದಾಗಿ ಅವ್ರು ಯಾವ ರೀತಿಯಾಗಿ ಲಾಸ್ ಅನ್ನ ಅನುಭವಿಸಿದ್ರು, ಮತ್ತೆ ಅದೇ ಜಾಗದಲ್ಲಿ ಹೇಗೆ ಪ್ರಾಫಿಟ್ ಅನ್ನ ಮಾಡಿದ್ರು ಅನ್ನೋದನ್ನ ಅವ್ರು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚೆ ನೀವು ಕಾಯಲೇಬೇಕು ನೆಕ್ಸ್ಟ್ ಎಪಿಸೋಡ್ಗೆ. ಸೊ ನೀವು ಕೂಡ ಫಾರ್ಮಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಕೃಷಿಗೆ ಏನಾದರೂ ಐಡಿಯಾಸ್ ಬೇಕು ಅಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 1000ಕ್ಕೂ ಹೆಚ್ಚು ಕೋರ್ಸ್
ಅಲ್ಲಿ ಲಭ್ಯವಿದೆ. ನೀವು ಈಸಿಯಾಗಿ ಕೃಷಿಯನ್ನ ಕಲಿಬಹುದು. ಸೊ ಮುಂದಿನ ಎಪಿಸೋಡ್ನಲ್ಲಿ ಅವರನ್ನ ಮತ್ತೆ ನಿಮಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ನೋ ಫಾರ್ಮರ್ಸ್ ಹ್ಯಾವ್ ಫ್ರೀಡಮ್ ಟು ಫಿಕ್ಸ್ ದ ಪ್ರೈಸ್ ಈವನ್ ಆಫ್ಟರ್ 70 to 80 years ಆಫ್ ಫ್ರೀಡಮ್. ಯಾವುದೇ ರೈತನಿಗೆ ನೀನು ಇಷ್ಟೇ ಬೆಳೆ ಅಂತ ಯಾರು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಬೇಕಾದ್ರೂ ಬೆಳಿಬೋದು. ಅವ್ರ ಜಮೀನು ಎಷ್ಟಿದೆಯೋ ನೀರು ಎಷ್ಟಿದೆಯೋ ಎಷ್ಟು ಬೇಕಾದ್ರೂ ಬೆಳಿಬೋದು. ರೇಟ್ ಫಿಕ್ಸ್ ಮಾಡೋ ಸ್ವತಂತ್ರ ಸಿಕ್ಕರೆ ರೈತನಿಗೆ ಲಾಸ್ ಆಗೋ ಚಾನ್ಸೇ ಇಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಮೇಡಮ್ ಈಗ ಶ್ರೀಗಂಧಕ್ಕೆ ಜಸ್ಟ್ 3 rupees. ಒಂದು 3 rupeesಗೆ ಏನೋ ಚಾಕ್ಲೇಟ್ ಬರಲ್ಲ ಈಗ ಮೇಡಮ್. ತಿಂಗಳಿಗೆ ಒಂದು 35 ರಿಂದ 40 ಸಾವಿರ ಅಂದರೆ ವರ್ಷಕ್ಕೆ ಒಂದು 5 ರಿಂದ 6 ಲಕ್ಷ ಆಗ್ತಿತ್ತು.